ಎಲ್ಲರಿಗೂ ನಮಸ್ಕಾರ. ವಿದುಷಿ ಶ್ರೀಮತಿ ಅನಸೂಯ ಸುದರ್ಶನ್ ರವರು ಶಿವಮೊಗ್ಗದ ಹೆಸರಾಂತ ಜ್ಯೋತಿಷ್ಯರು ಹಾಗೂ ವೇದಾಧ್ಯಯನ ಸಂಪನ್ನರಾದ ಮಂಡಗದ್ದೆ ವೇದ ಬ್ರಹ್ಮ ಶ್ರೀ ಶ್ರೀನಿವಾಸ ಜೋಯ್ಸ್ ಮತ್ತು ಲಲಿತಮ್ಮನವರ ಸುಪುತ್ರಿ. ಇವರು ಬಾಲ್ಯದಲ್ಲಿಯೇ ಕರ್ನಾಟಕ ಸಂಗೀತವನ್ನು ಶಿವಮೊಗ್ಗದ ಖ್ಯಾತ ವಿದ್ವಾಂಸರಾದ ವಿದ್ವಾನ್ ಗೋಪಾಲಕೃಷ್ಣರವರಲ್ಲಿ ಆರಂಭಿಸಿದರು. ವಿವಾಹ ನಂತರ ತಮ್ಮ ಸಂಗೀತ ಶಿಕ್ಷಣವನ್ನು ಮೈಸೂರಿನ ಹೆಸರಾಂತ ಗಾಯಕಿಯರಾದ ವಿದುಷಿ ಕಮಲಾ ಮತ್ತು ರಾಜಲಕ್ಷ್ಮಿಯವರಲ್ಲಿ ಮುಂದುವರಿಸಿದರು. ಮೈಸೂರಿನ ಮತ್ತೊಬ್ಬ ಖ್ಯಾತ ವಿದ್ವಾಂಸರಾದ ವಿದುಷಿ ಎಲ್ ಭಾರತಿಯವರಲ್ಲಿ ವಿದ್ವತ್ ಪೂರೈಸಿದರು. ನಂತರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯಲ್ಲಿ ಮ್ಯೂಸಿಕ್ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಕಳೆದ 15 ವರ್ಷಗಳಿಂದ ತಮ್ಮದೇ ಸಂಗೀತ ಸಂಸ್ಥೆಯಾದ ರಾಗಸಂವರ್ಧಿನಿ ಸಂಗೀತ ಶಾಲೆ ಮತ್ತು ಮಹಿಳಾ ಸಂಘವನ್ನು ಸ್ಥಾಪಿಸಿ ನೂರಾರು ಮಕ್ಕಳಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ, ದಾಸ ಸಾಹಿತ್ಯದ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಇವರಿಗೆ 2015ರಲ್ಲಿ ಮೈಸೂರಿನ JCE ಸಂಸ್ಥೆಯಿಂದ ಸಾಧನಶ್ರೀ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. 2017ರಲ್ಲಿ ಮೈಸೂರು ಮಹಿಳಾ ವೇದಿಕೆಯಿಂದ ಮೈಸೂರು ಮಹಿಳಾ ರತ್ನ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಇದಲ್ಲದೆ ಹಲವಾರು ಪ್ರಶಸ್ತಿಗಳು ಹಾಗೂ ಪಾರಿತೋಷಗಳನ್ನು ಪಡೆದಿರುತ್ತಾರೆ. ಇಂತಹ ವಿದ್ವಾಂಸರು ನಮ್ಮ ಭಜನಾ ಸೌರಭ ಸೀಸನ್ 2ರ ತೀರ್ಪುಗಾರರಾಗಿರುವುದು ನಮಗೆ ಸಂತಸ ಹಾಗೂ ಹೆಮ್ಮೆಯ ವಿಚಾರವಾಗಿದೆ. ಇವರಿಗೆ ನಮ್ಮ ಸ್ವರ ಸಂಕೀರ್ತನೆ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಸ್ಪರ್ಧೆಯ ಬಗ್ಗೆ ತೀರ್ಪುಗಾರರಾದ ಅನಸೂಯಾರವರು ತಮ್ಮ ಅನಿಸಿಕೆಗಳನ್ನು ಹೇಳುತ್ತಾರೆ, ಕೇಳೋಣ. ಸ್ವರ ಸಂಕೀರ್ತನ ಯೂಟ್ಯೂಬ್ ಚಾನೆಲ್ ಅವರು ಆಯೋಜಿಸಿದಂತಹ ಭಜನಾ ಸೌರಭ ಸೀಸನ್ 2ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಸ್ಪರ್ಧಿಗಳಿಗೆ ಅಭಿನಂದನೆಗಳು. ಈ ಒಂದು ಸ್ಪರ್ಧೆಗೆ ಸುಮಾರು ಎಲ್ಲಾ ಭಾಗಗಳಿಂದ, ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಬಂದಿದ್ರು. ತುಂಬಾ ಚೆನ್ನಾಗಿ ಅವರ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದ್ರು. ಆದ್ರೆ ಈಗ ಸ್ಪರ್ಧಾ ಮನೋಭಾವದಿಂದ ನಾನು ಒಂದು ತೀರ್ಪನ್ನು ಕೊಡೋದಾದ್ರೆ, ಕೆಲವು ಸಾಹಿತ್ಯ, ತಾಳ, ಮೇಳ, ಶ್ರುತಿ, ಲಯ ಇವೆಲ್ಲ ತಗೊಂಡಾಗ ಕೆಲವು ಆಯಾಮಗಳಲ್ಲಿ ಕೆಲವು ವ್ಯತ್ಯಾಸಗಳು ಬಂದ ಕೆಲವು ಅಂಕಗಳಿಂದ ಕೆಲವು ತಂಡಗಳನ್ನ ನಾನು ಈ ಒಂದು ತೀರ್ಮಾನದಲ್ಲಿ ಅವ್ರನ್ನ ತಗೊಳಕ್ಕಾಗ್ಲಿಲ್ಲ. ಹಾಗಾಗಿ 3 ಬಹುಮಾನಗಳನ್ನು ಇದರಲ್ಲಿ ನಾನು ಆ ತೀರ್ಮಾನದಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ಎಲ್ಲಾ ತಂಡ ತುಂಬಾ ಚೆನ್ನಾಗಿ ಹಾಡಿದ್ರು. ಆದ್ರೆ ಕೆಲವು ಏನಾಯ್ತು ಅಂತಂದ್ರೆ, ಆನ್ಲೈನ್ ಸ್ಪರ್ಧೆ ಆದ್ರಿಂದ ಕೆಲವು ಸಾಹಿತ್ಯದಲ್ಲಿ ಸ್ಪಷ್ಟತೆ ಇರಲಿಲ್ಲ. ಆಮೇಲೆ ಆಡಿಯೋನಲ್ಲೂ ಅಷ್ಟೇ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡಂತಹ ಈ ಕಾರ್ಯಕ್ರಮ ನಾವು ನೋಡಬೇಕು, ಸೂಕ್ಷ್ಮವಾಗಿ ನಾವು ಹಾಡಬೇಕಾಗತ್ತೆ. ಹಾಗಾಗಿ ಇದನ್ನ ಎಲ್ಲಾ ತರದಲ್ಲೂ, ಅಂದ್ರೆ ಆಡಿಯೋ, ವಿಡಿಯೋ, ಸಾಹಿತ್ಯ, ಶ್ರುತಿ, ಲಯ, ಆ ತಕ್ಕಂತ ಮೇಳ ಇವೆಲ್ಲ ಸರಿಯಾದಾಗ ಆ ಒಂದು ಸ್ಪರ್ಧೆಗೆ ತೀರ್ಮಾನ ಕೊಡೋಕೆ ಒಂದು ಅಂತಿಮವಾದ ನಿರ್ಧಾರ ಮಾಡಕ್ ಸಾಧ್ಯ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮತ್ತೊಮ್ಮೆ ಎಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ಈ ಒಂದು ಆಯೋಜಕರಿಗೆ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ.